ಗುಡ್ ಮಾರ್ನಿಂಗ್. ಕಮ್ಯುನಿಕೇಷನ್ ಈಸ್ ಕೀ ಆಫ್ ಎವ್ರಿ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಪ್ರತಿಯೊಂದು ಸಮಸ್ಯೆಗೂ ಸಂವಹನ ಅಥವಾ ಸಂಪರ್ಕ ಏನಿದೆ ಅಲ್ಲ, ಬೆಸ್ಟ್ ಕೀ ಅದು. ಸಂಪರ್ಕ ಮಾಡ್ದೇನೆ, ಸಂವಹನ ಮಾಡ್ದೇನೆ, ಪರಸ್ಪರ ಮಾತಾಡ್ದೇನೆ ಮೌನವಾಗಿ ಉಳಿತೀವಲ್ಲ, ಸೈಲೆನ್ಸ್ ಈಸ್ ಮೋಸ್ಟ್ ಡೇಂಜರಸ್ ಟು ದ್ಯಾಟ್ ಪ್ರಾಬ್ಲಮ್ ಆ್ಯಂಡ್ ಲೈಫ್ ಆಲ್ಸೋ. Silence kills problems, not problems, life, happiness, and friendship, loveship, etc. ಮೌನವಾಗಿರೋದು ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಅಲ್ಲ. ಮೌನವಾಗಿದ್ದಷ್ಟು ಸಮಸ್ಯೆಗಳು ಆಳವಾಗ್ತವೆ, ದ್ವಿಗುಣವಾಗ್ತವೆ, ಮತ್ತಷ್ಟು ಅಪಾಯವನ್ನು ತಂದೊಡ್ತದೆ ಮೌನ. ಅದರಿಂದ ಅದು ಯಾವುದೇ ಸಂಬಂಧ ಇರಲಿ, ವಿಷಯಗಳಿರಲಿ. ಈಗ ಸುಮ್ಮನೆ ಒಂದು ಎಕ್ಸಾಂಪಲ್, ಇಬ್ಬರು ಅಣ್ಣ ತಮ್ಮಂದಿರ ಮಧ್ಯ ಈ ಹೊಲ ಮನೆಗೋಸ್ಕರ ಏನೋ ಬಂದಿದೆಯಪ್ಪ ವೈಮನಸ್ಸು, ಯಾವುದೋ ವಿಷಯಕ್ಕೆ ಅಂದ್ಕೋರಿ. ಅಲ್ಲಿ ಅವರಿಬ್ಬರು ಮುಖಾಮುಖಿಯಾಗಿ ಕೂತ್ಕೊಂಡು ಮಾತಾಡಿ ಸಮಸ್ಯೆಯನ್ನು ಬಗೆಹರಿಸ್ಕೊಂಡ್ರೆ ಅದೊಂದು ರೀತಿ ಉಚಿತ. ಅದನ್ನು ಬಿಟ್ಟು ಆ ಮುಖ ಈ ಕಡೆ, ಈ ಮುಖ ಆ ಕಡೆ ಆಗಿ ಸುಮ್ಮನೆ ಮೌನವಾಗಿ ಮನದಲ್ಲೇ ಮಂಡಿಗೆ ತಿನ್ಕೊಂಡು ಕೂತ್ರೆ ಆ ಸಮಸ್ಯೆ ಪರಿಹಾರ ಆಗ್ತದೇನೋ. ಅದನ್ನು ಬಿಟ್ಟು ಇನ್ನೂ ಒಂದೇನು ಅಪಾಯ ಬರೋ ಸಾಧ್ಯತೆ ಇದೆ ಅಂದರೆ, ಮೌನವಾಗಿದ್ಕೊಂಡು ನಮ್ಮ ಮೂಗಿನ ನೇರಕ್ಕೆ ವಿಚಾರ ಮಾಡಿ, ನಮ್ಮ ಊಹೆ ಎಲ್ಲಿ ತನಕ ನಿಲ್ಲುತ್ತದಲ್ಲ ಅಷ್ಟೇ ಯೋಚನೆ ಮಾಡಿ ಎದುರಿನವ್ರ ಜೊತೆ ದ್ವೇಷ ಸಾಧಿಸೋದು, ಹಗೆ ಸಾಧಿಸೋದು, ಸಿಟ್ಟು ಮಾಡ್ಕೊಳ್ಳೋದು, ದೂರ ಆಗೋದು ಇದು ಸೊಲ್ಯೂಷನ್ ಅಲ್ಲ ಸಮಸ್ಯೆಗೆ. ಜಾಣನಾದವನು, ಕುಶಲಿಯಾದವನು, ಇದು ಜೀವನದ ಕೌಶಲ್ಯ. ಇವು ಕೂಡ ಹೇಗೆ ನಿಭಾಯಿಸಬೇಕು, ಸಮಸ್ಯೆಗಳು ಯಾವಾಗಲೂ ಬಂದೇ ಬರ್ತವೆ ಎಲ್ಲರ ಜೀವನದೊಳಗೂ. ಹೇಗೆ ನಿಭಾಯಿಸಬೇಕು ಸಮಸ್ಯೆಗಳನ್ನು, ಒತ್ತಡವನ್ನು ಹೇರ್ಕೊಂಡು ಮೈ ತುಂಬ ಸ್ಟ್ರೆಸ್ ಮಾಡಿಕೊಂಡು, ರೋಗ ಬರೆಸ್ಕೊಂಡು, ಟೆನ್ಷನ್ ಮಾಡಿಕೊಂಡು, ರಕ್ತದೊತ್ತಡ ಅದು ಇದು ತಂದ್ಕೊಂಡು, ಬಿ ಪಿ ಅದ ನನಗೆ, ಶುಗರ್ ಅದ ನನಗಂತ ಚೀರಾಡ್ಕೊಂಡು ಹಾರಾಡ್ಕೊಂಡು ಮಾಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಅದ್ರ ಬದಲಿಗೆ ಶಾಂತವಾಗಿ ಕೂತ್ಕೊಂಡು ಯಾರಿಂದ ಆ ಸಮಸ್ಯೆ ಉದ್ಭವ ಆಯಿತು, ಯಾಕಾಯಿತು, ಅದನ್ನು ಹೇಗೆ ಪರಿಹರಿಸ್ಕೊಳ್ಬೇಕು ಅನ್ನೋ ವಿವೇಕಕ್ಕೆ ಮೊರೆ ಹೋದರೆ ಆ ಸಮಸ್ಯೆಯಲ್ಲೇ ಪರಿಹಾರ ಇರ್ತದೆ. ಅದನ್ನು ಬಿಟ್ಟು ಕೋರ್ಟು ಕಚೇರಿ ಕಾನೂನು ಅಣ್ಣ ತಮ್ಮಂದಿರ ಸಮಸ್ಯೆಗಳಿಗೆ ಪರಿಹಾರ ಅಲ್ಲ. ಹೇಳ್ತಾರೆ, ಕೋರ್ಟಿಗೆ ಹೋದವನು ಗೆದ್ದವ ಸೋತಂಗೆ, ಸೋತವ ಸತ್ತಂಗೆ. ಅವ್ರು ಏನು ಮಾಡಲ್ಲ. ಈಗಿನ ನ್ಯಾಯ ಅಂತೂ ಸತ್ತೋಗಿದೆ, ಈಗ ಎಲ್ಲರಿಗೂ ಗೊತ್ತಿದೆ. ಅಲ್ಲಿ ಹೋದರೆ ಯಾರಿಗೂ ನ್ಯಾಯ ಸಿಗಲ್ಲ. ನಿಮ್ಮ ಎರಡೂ ಕಡೆಯಿಂದ ಒಂದಿಷ್ಟಿಷ್ಟು ಸುಲಿಗೆ ಮಾಡಿ ನಿಮ್ಮನ್ನು ಬೆತ್ತಲೆ ಮಾಡಿ ಕಳಿಸಿಬಿಡ್ತಾರೆ. ಎಲ್ಲನೂ ನಿಮ್ಮ ಹೊಲ ಮನೆ ಸಂಪೂರ್ಣ ಅಳೆದು ಹೋಗಿ ನೀವಿಬ್ಬರು ಬೆತ್ತಲೆಯಾಗಿ ಬೀದಿಯೊಳಗೆ ನಿಲ್ಲಬೇಕು. ಆ ರೀತಿ ಮಾಡಿ ಕಳಿಸ್ಬಿಡ್ತಾರೆ ಅಷ್ಟೇ. ಅವರು ಅಲ್ಲಿಗೆ ಹೋಗೋದು ಜಾಣತನ ಅಲ್ಲ ಅದು. ಅದರ ಬದಲಿಗೆ ವಿಷಯದ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ಪರಸ್ಪರ ಮುಖಾಮುಖಿಯಾಗಿ ಕೂತ್ಕೊಂಡು ವಿಷಯವನ್ನು ಚರ್ಚೆ ಮಾಡಿ ಬಗೆಹರಿಸ್ಕೊಳ್ಳೋದು ಜಾಣತನದ ನಡೆ ಅಂತ ಹೇಳ್ಬೋದು. ಇನ್ನು ಪ್ರೀತಿ ಪ್ರೇಮದ ವಿಷಯದೊಳಗೂ ಕೂಡ ಆರಂಭ ಶೂರತನ ತೋರಿಸಿ ಪ್ರೀತಿಸ್ತೀನಿ ಅಂತ ನಂಬಿಸಿ ನಂತರ ಮೌನವಾಗಿ 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 ಹೇಳಿ ಹಾಗೆ ಪಲಾಯನವಾದಕ್ಕೆ ಶರಣಾಗ್ತಾರಲ್ಲ, ಆ ಮೌನ ಇದೆ ನೋಡ್ರಿ, ಆ ಮೌನ ಜೀವಗಳನ್ನೇ ಬಲಿ ತಗೋತದೆ. ಇದಕ್ಕೆ ಒಂದು ಜೀವಂತವಾದಂಥ ಉದಾಹರಣೆನ ನಾನು ಇನ್ನೊಂದು ವಿಡಿಯೋದಲ್ಲಿ ಮಾಡಿ ಹಾಕ್ತೀನಿ. ಏನಾಯಿತು ಅದರ ಪರಿಣಾಮ ಅಂಥೇಳಿ. ಅಲ್ಲಂತೂ ಮೌನವಾಗಿರಲೇಬಾರ್ದು. ಎರಡು ಹೃದಯಗಳು ಒಂದಾಗಿರೋವಾಗ ಅವು ಅಲ್ಲಿ ಮಾತಿನ ಮೂಲಕನೇ ಬಗೆಹರಿತದಲ್ಲಿ ಏನೂ ಸಮಸ್ಯೆಗಳು ಬರಲ್ಲ. ಮೌನವಾಗಿ ದೂರ ಉಳಿದಷ್ಟು ಹೃದಯದ ಚಡಪಡಿಕೆ, ತಳಮಳಿಕೆ ಹೆಚ್ಚಾಗಿ ಘೋರ ದುರಂತ, ಘೋರ ಅಪಾಯವನ್ನು ಮೈ ಮೇಲೆ ತಂದುಕೊಂಡು ಮನುಷ್ಯ ಜೀವನವನ್ನು ಕೊನೆಗೊಳಿಸಬೇಕಾದಂಥ ಸಂದರ್ಭಗಳು ಬಂದು ಒದಗ್ತವೆ. ಜೀವಂತವಾಗಿಯೇ ಕಾಣ್ತಾ ಇದ್ದೀವಿ ಇವತ್ತು. ಈ ಕ್ಷಣ ಕೂಡ ಆ ಜೀವಂತ ಉದಾಹರಣೆಗಳು ನಮ್ಮ ಕಣ್ಣು ಮುಂದಿದ್ದಾವೆ. ಅವೆಲ್ಲವೂ ತಿಳ್ಕೊಂಡು ಎಚ್ಚರ ವಹಿಸಿ ನಾವು ನಡೆ ಇಡಬೇಕು. ಮಾಡೋದೇನು ತಪ್ಪಿಲ್ಲ. ಬಟ್ ನಾವು ಮಾಡಿ ಆದಮೇಲೆ ಈ ಮೌನ ಅನ್ನೋ ಹೊದಿಕೆಯನ್ನು ಹೊದ್ಕೊಂಡು ಒಳಗಡೆನೆ ಕತ್ತು ಹಿಸಿಕ್ಬಿಡ್ತೀವಲ್ಲ, ಅಲ್ಲಿ ಜೀವಗಳು ಬಲಿಯಾಗ್ತವೆ ಅನ್ನೋದನ್ನು ಮರಿಬಾರ್ದು. ಅದಕ್ಕೆ ಮೌನ ಎಲ್ಲದಕ್ಕೂ ಶಾಶ್ವತವಾದ ಪರಿಹಾರ ಕೊಡಲ್ಲ. ಮೌನದಿಂದ ಅಪಾಯವೇ ಹೆಚ್ಚಾಗಿರ್ತದೆ ಜೀವನದೊಳಗೆ. ಮಾತಿನಿಂದ ಜಗಳ ಬಂದಿತು, ಒಂದಿಷ್ಟು ಕಚ್ಚಾಡಬಹುದೇನೋ, ಅದು ಮಿತಿಯೊಳಗಿದ್ದಾಗಲೇ ಮಾತು.
ಮಾತು ಮುತ್ತು ಮಾತೇ ಮೃತ್ಯು. ಮಿತಿ ಮೀರಿದ್ರೆ ಎಲ್ಲನೂ ಅಪಾಯನೇ. ಮೌನವೂ ಕೂಡ ಬಂಗಾರನೇ. ಅದು ಯಾವ ಸಂದರ್ಭಕ್ಕೆ ಎಷ್ಟು ಮೌನವಾಗಿರಬೇಕು, ಎಷ್ಟು ದಿನ ಮೌನವಾಗಿರಬೇಕು, ಅದು ಮಿತಿ ಮೀರಿದ್ರೆ ಅದಕ್ಕಿಂತ ಘೋರ ದುರಂತ ಇನ್ನೊಂದಿರಲಿಕ್ಕಿಲ್ಲ ಜೀವನದೊಳಗೆ. ಯಾವುದೇ ವಿಷಯ ಇರಲಿ, ಅದರ ಆಳ ಅದನ್ನು ಅರ್ಥ ಮಾಡಿಕೊಂಡು ತಿಳುವಳಿಕೆಯಿಂದ ನಿಭಾಯಿಸೋದನ್ನು ಕಲಿಬೇಕು. ನಿಭಾಯಿಸೋದು, ಬದ್ಧತೆ, ನಿಯತ್ತು, ನೀತಿ, ನಿಯಮ ಎಲ್ಲವೂ ಇದೆ ಬದುಕೋದಕ್ಕೆ. ಏನು ಅಲ್ಲಿ ಅಳವಡಿಸ್ಕೊಂಡ್ರೆ ಸೂಕ್ತ ಆಗದೀತು, ಏನು ವಿಷಯವನ್ನು ನಾವು ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿದ್ರೆ ಈ ಸಮಸ್ಯೆ ಬಗೆಹರಿದೀತು, ಸ್ವಲ್ಪ ತಾಳ್ಮೆಯಿಂದ ಸಂಯಮದಿಂದ ವರ್ತನೆ ಮಾಡಿದ್ರೆ ಸಮಸ್ಯೆಗಳಿಗೆ ತಕ್ಷಣ ಪರಿಹಾರ ಸಿಗದೆ ಹೋದರೂ ಕೂಡ ನಿಧಾನವಾಗಿ ಆದರೂ ಪರಿಹಾರ ಸಿಕ್ಕೀತು. ತಾಳಿದವನು ಬಾಳಿಯಾನು. ತಾಳ್ಮೆಗೆ ಬಹಳ ಬೆಲೆ ಇದೆ. ಎಷ್ಟಂತ ತಾಳ್ಕೊಳ್ಳೋದ್ರಿ? ಕುತ್ತಿಗೆ ಮೀರಿ ಹೋದ್ಮೇಲೂ ಸಹನೆನೇ ಅನ್ನೋ ಪದಕ್ಕೆ ಅಪಮಾನ ಮಾಡೋ ಮಟ್ಟಕ್ಕೆ ಸಹಿಸ್ಕೋತೀವಿ ನಾವು. ಇನ್ನೂ ಎಷ್ಟಂತ ಸಹಿಸ್ಕೊಳ್ಳೋದು? ಪ್ರಶ್ನೆ ಬಂದೇ ಬರ್ತದೆ. ಇರಲಿ, ಕೆಲವೊಬ್ಬರು ಬದುಕು ಸಹನೆಗೆ ಮೀಸಲು. ಅನಿವಾರ್ಯ. ಏನು ಮಾಡಲಿಕ್ಕಾಗದೇ ಇರುವಂಥ ಸಂದರ್ಭದೊಳಗೆ ಸಹನೆನೇ, ಬೇರೆ ಏನೂ ಇಲ್ಲ ಉತ್ತರ. ಸುಮ್ಮನೆ ಝಟಾಪಟಿ ಮಾಡಿ ಉಪಯೋಗ ಇಲ್ಲಲ್ಲ. ಅದು ಏನಾಗಬೇಕೋ ಆಗೋ ಕಾಲಕ್ಕೆ ತಾನೇ ಆಗಿರ್ತದೆ. ಸುಮ್ಮನೆ ಇದ್ಬಿಡೋದು ಬೆಟರು. ಹಾಗಂಥೇಳಿ ಮೌನವಾಗಿ ಎದುರಿನ ವ್ಯಕ್ತಿ ಒಳಗೆ ಏನೇನೆಲ್ಲ ಮಾಡಿ ಮೌನವಾಗಿರೋದು ಅಪರಾಧ, ಮಹಾ ಅಪರಾಧ, ಮಹಾಪಾಪ. ನಮಗೆ ಕಷ್ಟ ಬಂತಪ್ಪ, ನಮಗೆ ತೊಂದರೆ ಬಂತು, ನಾವು ಸಹಿಸ್ಕೋಬೇಕು. ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಮೌನವಾಗಿ ನಾನು ಸಹಿಸ್ಕೊಳ್ಕೊತೀನಿ ಅಂತಂದರೆ ಅದಕ್ಕೆ ಅರ್ಥ ಇರಲಿಕ್ಕಿಲ್ಲ. ಮಾತಿನಿಂದ ಪರಿಹರಿಸಿಕೊಳ್ಳೋಕ್ಕಾಗದೇ ಇರೋ ಸಮಸ್ಯೆನೇ ಇಲ್ಲ ಪ್ರಪಂಚದೊಳಗೆ. ಮಾತುಕತೆ ಆಗಬೇಕು. ಯುದ್ಧನೇ ಉತ್ತರ ಅಲ್ಲ. ಏನಾಯಿತು ಯುದ್ಧದ ಪರಿಣಾಮ? ಅನುಭವಿಸ್ತಾ ಇದ್ದಾರೆ. ಇಂಗು ತಿಂದ ಮಂಗನಂತಾದ ಟ್ರಂಪ್. ಇಡೀ ಜಗತ್ತೇ ಅಳಗಾಡಿ ಹೋಯ್ತಲ್ಲ ಯುದ್ಧದೊಳಗೆ. ಆದರೂ ಕೂಡ ಛಲ, ಹಠ, ದ್ವೇಷ ಮುಂಚೂಣಿಗೆ ಬರಬಾರ್ದು. ಮನುಷ್ಯರಾಗಿ ಹುಟ್ಟೀವಿ, ವಿವೇಕಾನಂದನ ಹೊತ್ಕೊಂಡ್ಬಂದೀವಿ, ಮಾತಿನ ವರ ಇದೆ ನಮಗೆ. ಮತ್ತು ಅದೆಲ್ಲ ಇಟ್ಕೊಂಡು ಆ ಮೌನ ಅನ್ನೋವಂಥ ಆ ಶಾಪಗ್ರಸ್ತ ಪದವನ್ನೇ ಜೋತಾಡಿಕೊಂಡು ಎಲ್ಲಿ ಬಂಗಾರ ಮಾಡ್ಕೋಬೇಕು ಅಲ್ಲೇ ಬಂಗಾರ ಮಾಡ್ಕೋಬೇಕು. ಅದನ್ನು ಎಲ್ಲ ವಿಷಯಕ್ಕೂ ಅಲ್ಲ. ಮಾತಿನಿಂದ ಪರಿಹಾರವಾಗೋ ಸಮಸ್ಯೆಗಳನ್ನು ಮೌನಕ್ಕೆ ಕೊಟ್ಟು ಕೊಲ್ಲೋದು ಮನುಷ್ಯತ್ವ ಅನ್ನಿಸ್ಕೊಳ್ಳಲ್ಲ. ಮಾನವನಿಗೆ ಮಾತಿನ ವರ ಕೊಟ್ಟ ದೇವರು. ಮಾತನ್ನು ಬಳಸ್ಕೊಂಡು ಸೂಕ್ತ ಸನ್ನಿವೇಶಕ್ಕೆ ತಕ್ಕಂತೆ ವರ್ತನೆ ಮಾಡೋದರಲ್ಲಿ ಜಾಣತನ ಇದೆ ಅಂತ ಹೇಳ್ತಾ, ಮೌನಕ್ಕೆ ಶರಣಾಗದೇನೆ, ಪಲಾಯನವಾದವನ್ನು ಅನುಸರಿಸದೇನೆ ಪ್ರತಿಯೊಂದು ಸಮಸ್ಯೆಗಳಿಗೂ ನ್ಯಾಯೋಚಿತವಾಗಿ ವರ್ತಿಸೋದು ಕಲಿತಾಗ ಮಾನವನಿಗೆ ಒಂದು ಗೌರವ ಮತ್ತು ತೂಕ ಅಂತ ಹೇಳ್ತಾ ಧನ್ಯವಾದ.